ಬರುವ ಮಾರ್ಚ್ 29ನೇ ತಾರೀಕು ಶನಿದೇವರ ಒಂದು ಪರಿಭ್ರಮಣೆಯನ್ನು ನೋಡ್ತಾ ಇದ್ದೇವೆ. 2.5 ವರ್ಷಕ್ಕೊಮ್ಮೆ ಬಹಳ ದೊಡ್ಡದಾಗಿರತಕ್ಕಂತಹ ಶನಿ ಬದಲಾವಣೆ ಈ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಶ್ವವಸುನಾಮ ಸಂವತ್ಸರ ಈಗ ಬರುವಂತಹ ಸಂವತ್ಸರ. ಈ ಸಂವತ್ಸರದ ಒಂದು ಆದಿಯಲ್ಲಿ ಪ್ರಾರಂಭದಲ್ಲೇನೆ ಶನಿದೇವರ ಬದಲಾವಣೆ 12 ರಾಶಿಗಳ ಮೇಲೆ ಒಂದು ಬಹಳ ಅದ್ಭುತವಾದಂತಹ ಗೋಚಾರ ರೀತಿಯ ಪ್ರಭಾವವನ್ನು ಹಾಕುವಂಥದ್ದು. ಇಂತಹ ಪ್ರಭಾವದಿಂದ ನಾವು ತಪ್ಪಿಸ್ಕೊಳ್ಬೇಕು. ಕೆಲವೊಮ್ಮೆ ಆ ಪ್ರಭಾವ ಗೋಚಾರ ರೀತಿಯ ನಮಗೆ ಕಷ್ಟಗಳನ್ನು ತಂದು ಒಡ್ಡಬಹುದು, ವಿಘ್ನಗಳನ್ನು ತಂದು ಒಡ್ಡಬಹುದು, ಸಂಕಟಗಳನ್ನು ಕೊಡಬಹುದು. ಶನಿದೇವರ ಸಾಡೆ ಸಾತಿಯ ಪ್ರಭೆ ಏನಿದೆ ಅದೇ ಚೇಂಜ್ ಆಗ್ತಾ ಇದೆ. ಶನಿದೇವರಿಗೆ ಮಂದ ಅಂತನ್ನುವಂತಹ ಹೆಸರು. ಬಹಳ ಸ್ಲೋ ಮೂಮೆಂಟಮ್ ಇರ್ತದೆ ಶನಿದೇವರು. 2.5 ವರ್ಷಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾ ಇದ್ದಾರೆ. 2025ರ ಈ ಪ್ರಾರಂಭದಲ್ಲಿ ಅವರ ಮೂಮೆಂಟಮ್ ಆಗ್ತಾ ಇದೆ. ಮುಂದೆ ಹೋಗುವಂಥದ್ದು ನೆಕ್ಸ್ಟ್ ಚೇಂಜ್ ಆಗುವಂಥದ್ದು 2027ಕ್ಕೆ. ಅಂದರೆ ಹೆಚ್ಚು ಕಡಿಮೆ 2 ವರ್ಷಗಳ ಒಂದು ಕಾಲಾವಧಿ. ಈ ಕಾಲಾವಧಿಯಲ್ಲಿ ಶನಿದೇವರು ಯಾವ ಯಾವ ರಾಶಿಗೆ ಏನೇನು ಫಲಗಳನ್ನು ಕೊಡಬಲ್ಲರು, ಇದೆಲ್ಲದರ ಒಂದು ವಿಸ್ತೃತವಾದಂತಹ ಚಿಂತನೆಯನ್ನು ನಮ್ಮ ಈ ಒಂದು ಕಾರ್ಯಕ್ರಮದೊಳಗೆ ಮಾಡೋಣ. ಶನಿದೇವರು ಅಂತ ತಕ್ಷಣ ಎಲ್ಲರಿಗೂ ಭಯ, ಅದರೊಟ್ಟಿಗೆ ಬೇಡ ಅಂತಂದರೂ ಕೂಡ ಆ ಭಯದ ಹಿಂದೆ ಬರುವಂತಹ ಭಕ್ತಿ. ಆ ಭಕ್ತಿಯ ಒಟ್ಟಿಗೆ ಸ್ವಲ್ಪ ಕರ್ಮಾನುಷ್ಠಾನಗಳನ್ನು ಸೇರಿಸಿಕೊಂಡಾಗ, ಒಂದೆರಡು ಯಂತ್ರ ಮಂತ್ರಗಳ ಉಪಚಾರವನ್ನು ನಾವು ಸೇರಿಸಿಕೊಂಡಾಗ ಪ್ರತಿಯೊಬ್ಬ ಯಜಮಾನನಿಗೂ ಕೂಡ ಒಳಿತನ್ನು ಮಾಡತಕ್ಕಂತಹ ಶಕ್ತಿ ಈ ಶನಿದೇವರಿಗೆ ಇದೆ. ಸೊ ಇಂತಹ ಶನಿದೇವರ ಚಿಂತನೆಯನ್ನು ಒಳಗೊಂಡು ಬರುವ 29ನೇ ತಾರೀಕಿಗೆ ಆಗುವಂತಹ ಶನಿ ಬದಲಾವಣೆಯ ವಿಶೇಷ ಅವಸರಗಳನ್ನು ನಾವು ತಿಳಿತಾ ಹೋಗೋಣ. ಬನ್ನಿ, ಹಾಗಿದ್ದರೆ ಮೊಟ್ಟ ಮೊದಲು ಪ್ರಸಿದ್ಧವಾಗಿರತಕ್ಕಂತಹ ಶನಿ ಸ್ತೋತ್ರದ ಅರ್ಥವನ್ನು ಮಾಡಿಕೊಳ್ಳೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿದೇವರು ಅಂತಂದ ತಕ್ಷಣ ಈ ಸ್ತೋತ್ರ ವಿಶೇಷವಾಗಿ ಎಲ್ಲರಿಗೂ ಬಂದೇ ಬರ್ತದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರದ ಅರ್ಥ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನೀಲಾಂಜನ ಸಮಾಭಾಸಂ, ಜೀವನದೊಳಗೆ ಬೆಳಕು ಬೇಕು ಅಂತನ್ನೋರಿಗೆ ಬೆಳಕನ್ನು ನೀಡುವಂತಹ ಕೆಲಸವನ್ನು ಮಾಡುವಂಥವರು ಶನಿದೇವರು. ಅದಕ್ಕೆ ನೀಲಾಂಜನ ಸಮಾಭಾಸಂ. ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ, ಯಾವ ರೀತಿಯಾಗಿ ಗೋಚರವಾಗ್ತಾ ಇದ್ದಾನೆ ಶನಿ ಪರಮಾತ್ಮ ಅಂತಂದರೆ, ಕತ್ತಲಲ್ಲಿ ಇರುವವನಿಗೆ ಬೆಳಕು ಕಂಡಂತೆ, ಕತ್ತಲಲ್ಲಿ ಇರುವವನಿಗೆ ದರ್ಶನ ನೀಡುವಂತೆ ಆ ಶನಿದೇವರ ಒಂದು ಸಂಕೇತವನ್ನು ನಾವು ನೋಡ್ತೇವೆ. ಹೀಗಾಗೇ ಸ್ತೋತ್ರದಲ್ಲಿ ಪ್ರಾರಂಭದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನೀಲಾಂಜನ ಸಮಾಭಾಸಂ. ನೀಲಾಂಜನದಂತೆ ಸಮಾಭಾಸಂ, ಕಣ್ಣಿಗೆ ಗೋಚರವಾಗ್ತಾ ಇದ್ದಾನೆ. ರವಿಪುತ್ರಂ ಯಮಾಗ್ರಜಂ, ಸೂರ್ಯನ ಮಗನಾಗಿ, ಯಮನಿಗೆ ಅಣ್ಣನಾಗಿ. ನೋಡ್ರಿ, ಯಾವತ್ತಿದ್ರೂ ಕೂಡ ಒಂದು ಆಸೆ, ಯಾರಿಗೆ? ತಂದೆಗೆ. ಏನು ಅಂತಂದರೆ, ಮಗನನ್ನು ಹೆಂಗೆ ಕರಿಬೇಕು ಅಂತಂತಂದರೆ ಇಂಥವ್ರ ಮಗ ಅಂತ ಕರಿಬಾರ್ದು, ಇಂಥವ್ರ ಅಪ್ಪ ಇವ ಅಂತ ಕರೆಸ್ಕೋಬೇಕು ಅಂತ. ಸೊ ನಮ್ಮ ಜೀವನದೊಳಗೆ ಶನಿದೇವರು ಇಂತಹ ಸಣ್ಣ ಸಣ್ಣ ಪಾಠಗಳನ್ನು ಭಾಳ ಕರೆಸ್ಬಿಡ್ತಾರೆ. ಶನಿದೇವರ ಸಂಬಂಧವನ್ನು ವರ್ಣನೆ ಮಾಡ್ತಿರಬೇಕಾದ್ರೆ ಅವರ ತಂದೆಯ ಜೊತೆಗೆ ಹೆಂಗೆ ವರ್ಣನೆ ಮಾಡ್ತಾರೆ ಅಂತಂತಂದರೆ, ರವಿಪುತ್ರಂ ಯಮಾಗ್ರಜಂ. ಸೊ ಶನಿದೇವರು ಇಷ್ಟು ಫೇಮಸ್ ಆಗಲಿಕ್ಕೆ ಏನು ಕಾರಣ ಅಂತಂತಂದರೆ, ತಂದೆ ತಾಯಿಗಳ ಅನುಗ್ರಹ ಬಿಟ್ಟರೆ ಬೇರೆ ಏನೂ ಕಾರಣವಲ್ಲ. ಕ್ಯಾನ್ ಯು ಬಿಲೀವ್ ಇಟ್? ತಂದೆ ತಾಯಿಗಳು ನೀಡಿದಂತಹ ಶಕ್ತಿಯೇ ಆ ಶನಿದೇವರಿಗೆ ಇವತ್ತಿನ ದಿವಸ ಶನಿದೇವರು ಅಂತನ್ನುವಂತಹ ನವಗ್ರಹಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗ್ರಹವನ್ನು ತಂದುಕೊಡಲಿಕ್ಕೆ ಸಾಧ್ಯವಾಯಿತು.